ಎಲ್ರಿಗೂ ನಮಸ್ಕಾರ. ಪ್ರೀತಿ ಮುರಾರಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಳೆಯಲ್ಲಿ ಗಾಡಿ ಓಡಿಸಲು ಆಗದೆ ಶೆಡ್ ಕೆಳಗೆ ನಿಂತ ಮುರಾರಿ ಪ್ರೀತಿ ಇಬ್ಬರು ಮಳೆ ನಿಲ್ಲೋದನ್ನೇ ಕಾಯ್ತಾ ನಿಂತಿದ್ದರು. ಮುರಾರಿಗೆ ಪ್ರೀತಿನ ಒಮ್ಮೆ ನೋಡಿ ಅವಳ ತೆಳ್ಳಗಿನ ಸೊಂಟ ಒಮ್ಮೆ ಆದರೂ ಮುಟ್ಟಬೇಕಂತ ಪ್ರೀತಿಯ ಬಳಿ ಬಂದು ನಿಂತು ತನ್ನ ನಡುಗುವ ಕೈನ ಮುಂದೆ ಮಾಡುತ್ತಾನೆ. ಅಷ್ಟರಲ್ಲಿ ಜೋರಾಗಿ ಬಂದ ಗುಡುಗಿಗೆ ಪ್ರೀತಿ ಎದುರಿ ಕಣ್ಣು ಮುಚ್ಚಿ ಬಂದು ಮುರಾರಿ ಮೇಲೆ ಬೀಳ್ತಾಳೆ. ಸೊ ಅವಳು ಆ ಗುಡುಗಿನ ಸದ್ದಿಗೆ ಅವನನ್ನ ಬಿಗಿಯಾಗಿ ಅಪ್ಪಿದಳು. ಮುರಾರಿಗೆ ಆ ಕ್ಷಣ ಏನಾಗ್ತಿದೆ ಅಂತ ರಿಯಲೈಸ್ ಆಗುವಷ್ಟರಲ್ಲಿ ಪ್ರೀತಿ ಅವನ ಕೈಯಲ್ಲಿ ಇದ್ದಳು. ಮುರಾರಿಗೆ ತುಂಬಾನೇ ಖುಷಿ ಆಯ್ತು. ಪ್ರೀತಿಗೆ ಅವನ ಬೆಚ್ಚಗಿನ ಮೈ, ಬಿಗಿಯಾದ ಮೈಕಟ್ಟು ಹಿತವೆನಿಸಿ ಮತ್ತಷ್ಟು ಬಿಗಿಯಾಗಿ ತಪ್ಪಿದಳು. ಮುರಾರಿಗೆ ಅವಳ ಸೊಂಟವನ್ನು ಬಳಸಿ ಇನ್ನಷ್ಟು ಬಿಗಿಯಾಗಿ ಅಪ್ಪಿದ. ಸೊ ಅವಳು ಅವನ ಬೆನ್ನು, ಸೊಂಟವನ್ನೆಲ್ಲನೂ ಕೂಡ ಸವರಲು ಶುರು ಮಾಡ್ತಾನೆ. ಪ್ರೀತಿಗೆ ಇದು ಹೊಸ ಅನುಭವ. ಅವಳು ಕೂಡ ಸಹಕರಿಸುತ್ತಿದ್ದಳು. ಮುರಾರಿ ಅವಳ ಕಂಪಿಸುವ ತುಟಿಯನ್ನು ತನ್ನ ತುಟಿಗಳಿಂದ ಮುತ್ತ ನೀಡಲು ಶುರು ಮಾಡಿದ. ನಿಧಾನಕ್ಕೆ ಅವರಿಬ್ಬರು ಮುತ್ತು ಕೊಡಲು ಶುರು ಮಾಡಿದರು. ಮುರಾರಿ ಅವಳ ತುಟಿಯ ಜೇನನ್ನು ಹೀರುತ್ತಿದ್ದ. ಆ ನಿರ್ಜನ ಪ್ರದೇಶ, ಜೋರಾದ ಮಳೆ, ಚಳಿಯಲ್ಲಿ ಇಬ್ಬರು ಲೋಕದ ಪರಿವೇ ಇಲ್ಲದೆ ಮುದ್ದಾಡುತ್ತಿದ್ದರು. ಅವನು ಅವಳ ಕತ್ತನ್ನು ನಿಧಾನಕ್ಕೆ ಮುತ್ತ ನೀಡುತ್ತಿದ್ದ. ತನ್ನ ಕೈಯಿಂದ ಹುಬ್ಬಿದ ಮೊಲೆಗಳನ್ನು ಹಮ್ಮುಕುತ್ತಿದ್ದ. ತನ್ನ ತುಟಿಗಳಿಂದ ಮುತ್ತ ನೀಡುತ್ತಿದ್ದ. ಇಬ್ಬರಿಗೂ ಮೊದಲ ಅನುಭವ, ಆದ್ದರಿಂದ ಇಬ್ಬರು ಪ್ರಣಯದ ಉತ್ತುಂಗದಲ್ಲಿ ಇದ್ದರು. ಎರಡು ಪ್ರಣಯದ ಪಕ್ಷಿಗಳು ಸಮ್ಮಿಲನದ ಸುಖವನ್ನು ಅನುಭವಿಸುವ ಮುಂಚೆಯೇ ಜೋರಾದ ಗುಡುಗು ಅವರಿಬ್ಬರನ್ನು ಎಚ್ಚರಿಸಿತು. ಪ್ರೀತಿ ಮುರಾರಿಯಿಂದ ದೂರ ಹೋಗಿ ತನ್ನ ಅಸ್ತವ್ಯಸ್ತಗೊಂಡ ಧವಣಿ ಕೂದಲು ಸರಿ ಮಾಡಿಕೊಂಡಳು. ಮುರಾರಿನ ಒಮ್ಮೆ ನೋಡಿ ಮುಜುಗರದಿಂದ ತಲೆ ತಗ್ಗಿಸಿದಳು. ಹಾಗೆ ತಾನು ತಪ್ಪು ಮಾಡಿಬಿಟ್ಟನಲ್ಲ ಅಂತ ಪೀಚಾಡಿಕೊಂಡಳು. ಮುರಾರಿಗೆ ಇನ್ನ ಪ್ರಣಯದ ಗುಂಗಲ್ಲೇ ಇದ್ದನು. ಅವನಿಗೆ ಸುಧಾರಿಸಲು ನಿಮಿಷಗಳೇ ಹಿಡಿದವು. ಇಬ್ಬರು ಮೌನದಿಂದ ಇದ್ದರು. ಅವರವರ ತಲೆಯಲ್ಲಿ ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಓಡುತ್ತಿದ್ದವು. ಈ ಕಡೆ ಮನೆಯಲ್ಲಿ ಸೀತಮ್ಮ ಬಾಗಿಲಲ್ಲಿ ಮಗಳು ಇನ್ನ ಬರಲೇ ಇಲ್ಲ ಅಂತ ಚಡಪಡಿಕೆಯಿಂದ ಓಡಾಡುತ್ತಿದ್ದರು. ಮಳೆಯಲ್ಲಿ ಎಲ್ಲಿ ಸಿಕ್ಕಿ ಹಾಕಿಕೊಂಡರು ಅಂತ ಅವರ ಆತಂಕ. ಮಧ್ಯದ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಿದ್ದ ಬೋರೇಗೌಡರು ಬಾಗಿಲಲ್ಲಿ ನಿಂತಿದ್ದ ತನ್ನ ಹೆಂಡತಿಯನ್ನು ನೋಡಿ ಕರೆದರು. ಸೀತಾ, ಬಾರಿ ಇಲ್ಲಿ. ಯಾಕೆ ಇಷ್ಟೊಂದು ಆತಂಕ? ನಮ್ಮ ಮುರಾರಿ ಜೊತೆ ತಾನೇ ಹೋಗಿರೋದು, ಬರ್ತಾಳೆ ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಸೀತಮ್ಮ, ಈ ಮಳೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಮಕ್ಕಳು ಮಳೆಯಲ್ಲಿ ಸಿಗಾಕೊಂಡ್ರೆ ಶೀತ ಜ್ವರ ಬರುತ್ತೆ ಅಷ್ಟೇ. ನನ್ಗೆ ಯಾಕೋ ಭಯ ಆಗ್ತದೆ ಅಂತ ನಮ್ಮ ಧಾವಂತನ ಗಂಡನ ಹತ್ರ ತೋಡ್ಕೋತಾರ. ಸೀತಮ್ಮ ಒಳ್ಳೆ ಸಾಂಪ್ರದಾಯಿಕ ಹೆಂಗಸು. ಪೂಜೆ ಪುನಸ್ಕಾರ ಅಂದರೆ ಅವರಿಗೆ ತುಂಬಾ ಇಷ್ಟ. ತನ್ನ ಗಂಡ ಮಗಳೇ ಅವರಿಗೆ ಪ್ರಪಂಚ. ಮಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಿದ್ರು. ಅವರಿಗೆ ಮಗಳನ್ನು ಒಳ್ಳೆ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋದೇ ಅವರಿಗಿರುವ ಆಸೆ. ಇಲ್ಲಿ ಪ್ರೀತಿ ಮುರಾರಿ ಇಬ್ಬರು ಮೌನವಾಗಿದ್ದರು. ಮಳೆಯ ತೀವ್ರತೆ ಕಡಿಮೆ ಆದ್ಮೇಲೆ ಅಲ್ಲಿಂದ ಹೊರಟ್ರು. ಮನೆಗೆ ಬರುವಾಗ ಸೋನಿ ಮನೆಯಲ್ಲಿ ನೆನೆದು ಒದ್ದೆಯಾಗಿ ಮನೆಗೆ ಬರ್ತಾರೆ. ಬಾಗಿಲಿನಲ್ಲಿ ಕಾಯ್ದಿದ್ದ ಸೀತಮ್ಮ ಇವರಿಬ್ಬರ ಸ್ಥಿತಿ ನೋಡಿ ಟವಲ್ ತಂದು ಮುರಾರಿಗೆ ಕೊಟ್ಟು ಮಗಳನ್ನ ಒಳಗೆ ಕರ್ಕೊಂಡು ಹೋಗ್ತಾಳೆ. ಮಗಳನ್ನ ಸ್ನಾನಕ್ಕೆ ಕಳುಹಿಸಿ ಬಂದು ಸೀತಮ್ಮ ಮುರಾರಿನ ವಿಚಾರಿಸ್ಕೊತಾಳೆ. ಪೂಜೆ ಎಲ್ಲ ಚೆನ್ನಾಗಾಯ್ತಪ್ಪ ಅಂತ. ಅದಕ್ಕೆ ಮುರಾರಿ ಏನೋ ಯೋಚನೆ ಮಾಡ್ತಿದ್ದವನು ತಡವರಿಸಿ, ಹ್ಞೂ ಅತ್ತೆ, ಚೆನ್ನಾಗಾಯ್ತು. ತುಂಬಾ ಜನರು ಇದ್ರು, ಹಾಗಾಗಿ ಪೂಜೆ ಲೇಟ್ ಆಯ್ತು. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯ್ತು. ಅಲ್ಲೇ ಇದ್ವಿ. ಎಷ್ಟೇ ಹೊತ್ತು ನಿಂತಿದ್ರು ಮಳೆ ಕಡಿಮೆ ಆಗ್ಲಿಲ್ಲ, ಅದಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಾನೆ. ಸೀತಮ್ಮ, ಸರಿನಪ್ಪ, ಲೇಟ್ ಆಗಿದೆ, ಕೈ ಕಾಲು ತೊಳ್ಕೊಂಬ, ಊಟ ಮಾಡುವಂತೆ ಅಂತ ಪ್ರೀತಿಯಿಂದ ಕರೀತಾರೆ. ಅದಕ್ಕೆ ಮುರಾರಿ, ಬೇಡ ಅತ್ತೆ, ಅಮ್ಮ ಕಾಯ್ತಿರ್ತಾಳೆ, ಅಲ್ಲೇ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿ ಪ್ರೀತಿ ರೂಮ್ ಕಡೆ ಒಮ್ಮೆ ನೋಡಿ ಹೊರಡ್ತಾನೆ. ಈ ಕಡೆ ಪ್ರೀತಿ ಸ್ನಾನಕ್ಕೆ ಕೂತು ಎಲ್ಲ ಒಂದೊಂದ್ಸಲ ನೆನ್ಪು ಮಾಡ್ಕೋತಾಳೆ. ಅವಳಿಗೆ ಮೈ ಜುಮ್ ಅನ್ಸುತ್ತೆ. ಅವಳಿಗೆ ಅದು ಕನ್ಸು ನಂಚು ಅಂತಾನೆ ಗೊತ್ತಾಗ್ತಿರಲ್ಲ. ಅವಳ ಮನ್ಸು ಮೈ ಏನೋ ಬೇಕು ಅಂತ ಬಯಸ್ತಿರತ್ತೆ. ಅವತ್ತು ಅವಳು ಡೈಲಿ ಸ್ನಾನ ಮಾಡಕ್ಕಿಂತ ಎಕ್ಸ್ಟ್ರಾ ಟೈಮ್ ಸ್ನಾನ ಮಾಡಿ ಬಂದು ಕನ್ನಡಿ ಮುಂದೆ ನಿಂತು ಅವಳ ಕೆನ್ನೆ, ತುಟಿ ಎಲ್ಲ ಕೂಡ ಕೆಂಪಾಗಿರುತ್ತೆ. ಅವಳು ಒಂದ್ಸಲ ಅವಳ ತುಟಿನ ಒಮ್ಮೆ ಸವರ್ಕೋತಾಳೆ. ಅವಳಿಗೆ ತುಂಬಾ ನಾಚಿಕೆಯಾಗಿ ಮುಖ ಮುಚ್ಕೋತಾಳೆ. ಪ್ರೀತಿ
ಪ್ರೀತಿಗೆ ಮುರಾರಿ ಅಂದ್ರೆ ಚಿಕ್ಕಂದರಿಂದಲೂ ಏನೋ ಒಂಥರ ಇಷ್ಟ. ಆದ್ರೆ ಅವಳಿಗೆ ಅದು ಪ್ರೀತಿ ಪ್ರೇಮ ಆತರ ಏನೂ ಇರ್ಲಿಲ್ಲ. ಮನೆಯಲ್ಲಿ ಅವಳ ಮದುವೆನ ಮುರಾರಿ ಜೊತೆ ಮಾಡ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಅವಳಲ್ಲಿ ಏನೋ ಒಂಥರ ಫೀಲಿಂಗ್ ಶುರು ಆಗಿತ್ತು. ಅವಳು ಅವನ ಜೊತೆ ಇಮ್ಯಾಜಿನೇಷನ್ ಅಲ್ಲಿ ಜೀವನ ಮಾಡೋಕ್ ಶುರು ಮಾಡಿದ್ಲು. ಅವಳ ಲೈಫ್ ಅಲ್ಲಿ ಯಾವ ಹುಡುಗನ ಸಹವಾಸ ಮಾಡದೆ ಇರುವ ಪ್ರೀತಿ ಮುರಾರಿ ಸಾಮೀಪ್ಯ ತುಂಬಾ ಸ್ಪೆಷಲ್ ಫೀಲ್ ಅನ್ನು ಮಾಡಿಸಿತ್ತು. ಇವತ್ತು ನಡೆದ ಘಟನೆ ಅವಳು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವಳಿಗೆ ತುಂಬಾ ಖುಷಿಯಾಗಿತ್ತು. ಮುರಾರಿ ನನ್ನವನು ಅನ್ನೋ ಭಾವನೆ ಅವಳಲ್ಲಿ ಆವರಿಸಿತ್ತು. ಊಟಕ್ಕೆ ಕೂತು ಬೋರೇಗೌಡ್ರು ಮಗಳನ್ನ ಕರೆದ್ರು. ಪ್ರೀತಿ ಬಾರಮ್ಮ ಊಟ ಮಾಡು ಅಂತ. ಪ್ರೀತಿ ಕನ್ನಡಿ ಮುಂದೆ ಮೈ ಮರೆತು ನಿಂತಿರ್ಲು. ಅವಳ ತಂದೆಯ ದನಿಗೆ ಹೆಚ್ಚೆತ್ತು ಓಡಿ ಬಂದು ತಂದೆಯ ಪಕ್ಕ ಊಟಕ್ಕೆ ಕುಳಿತಳು. ಸೀತಮ್ಮ ಇಬ್ಬರಿಗೂ ಊಟ ಬಡಿಸಿ ಅಲ್ಲೇ ಕೂತ್ರು. ಬೋರೇಗೌಡ್ರು ಮಾತ್ ಶುರು ಮಾಡಿದ್ರು. ಪ್ರೀತಿ ಮುರಾರಿ ಮದುವೆ ಬಗ್ಗೆ ಮಾತನಾಡ್ತಿದ್ರು. ಹೇಗೋ ಆಷಾಢ ಮುಗೀತು. ಅಕ್ಕನ ಜೊತೆ ಮಾತಾಡಿ ಮದುವೆ ಎಲ್ಲಾ ಶಾಸ್ತ್ರಗಳನ್ನ ನಿಶ್ಚಯಿಸ್ಬೇಕು ಅಂತ ಸೀತಮ್ಮನ ಜೊತೆ ಮಾತಾಡ್ತಿದ್ರು. ಪ್ರೀತಿಗೆ ಮುರಾರಿ ಹೆಸರು ಕೇಳಿ ನಾಚಿಕೆ ಇತ್ತು. ಅವಳಿಗೆ ಊಟ ಕೂಡ ಸೇರಲಿಲ್ಲ. 4 ತುತ್ತು ತಿನ್ನೋ ಶಾಸ್ತ್ರ ಮಾಡಿ ತನ್ನ ರೂಮ್ನ ಸೇರ್ಕೊಂಡ್ರು. ಮಗಳು ಓಡಿದ್ದನ್ನ ನೋಡಿ ಗೌಡರು ಹೆಂಡತಿಗೆ ಕಣ್ಣು ಹೊಡೆದರು. ಪ್ರೀತಿಗೇನು ಮುರಾರಿ ಅಂದ್ರೆ ಇಷ್ಟ, ಆದ್ರೆ ಮುರಾರಿಗೆ ಪ್ರೀತಿ ಮೇಲೆ ಏನ್ ಫೀಲ್ ಇದೆ, ನೆಕ್ಸ್ಟ್ ಯಾವಾಗ ಅವರಿಬ್ರು ಮೀಟ್ ಮಾಡ್ತಾರೆ, ಇವರಿಬ್ರ ಮದುವೆ ನಡೆಯುತ್ತಾ ಅಂತ ತಿಳ್ಕೊಬೇಕಾದ್ರೆ ನೀವು ಮುಂದೆ ಬರೋ ಎಪಿಸೋಡ್ನ ಕೇಳಲೇಬೇಕು. ಅದಕ್ಕೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಬರೋ ಎಲ್ಲಾ ಎಪಿಸೋಡ್ನ ಮಿಸ್ ಮಾಡದೆ ಕೇಳಿ ಅಂತ ಹೇಳ್ತಾ ಧನ್ಯವಾದಗಳು.